ಮಾಡಿಕೊಂಡು ಹೊಸ ಸಂಪರ್ಕ ಮಾತ್ರ ಹೊಂದಿಕೊಂಡ್ರೆ ಅವ್ರಿಗೆ ಬಿಲ್ಲು ನಾರ್ಮಲ್ ಆಗಿ ಬರುತ್ತೆ, ಎಷ್ಟು ಅಷ್ಟು ಮಾತ್ರ ಬರುತ್ತೆ. ಹಾಗಾಗಿ ಅವರು ಮಹಾನಗರ ಪಾಲಿಕೆಗೆ ಅರ್ಜಿ ಕೊಟ್ಟು ಹಳೆ ಲೈನ್ಗಳನ್ನು ಕಡಿತ ಮಾಡಿಕೊಂಡ್ರೆ ನಾಗೇಂದ್ರನ್ನ ವಜಾ ಮಾಡಿ ಮತ್ತೆ ನಾಗೇಂದ್ರನ್ನ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ ಎಷ್ಟೊಂದು ಬಡ್ಡಿ ಬೆಳೆದು ಬಿಲ್ಲಿನ ಮೊತ್ತ ರಾಜೀನಾಮೆ ಕೊಡಲೇಬೇಕು. ಮನ್ನಾ ಮಾಡಿಕೊಡಿ ಅಂತ ಶಾಸಕರು ಕೇಳ್ತಾ ಇದ್ದಾರೆ. ಮಹಾನಗರ ಪಾಲಿಕೆಗಳಿಂದ ಈ ರೀತಿ ನೀರಿನ ಬಿಲ್ಲು ಬಂದಿದೆ, ಅಷ್ಟರಿಗೆ ಬಡ್ಡಿ ಸೇರಿ ಜಾಸ್ತಿ ಆಗಿದೆ. ರಾಜೀನಾಮೆ ಮಾಡಲೇಬೇಕು. ಆದ್ರೆ ಒಂದು ಬೇರೆ ರಾಜೀನಾಮೆ ಅದನ್ನ ಪರಿಶೀಲಿಸಿ ಎಲ್ಲೋಯ್ತಣ್ಣ ಎಲ್ಲೋಯ್ತು ನಾಗೇಂದ್ರನ್ನ ವಜಾ ಎಲ್ಲೋಯ್ತಣ್ಣ ಎಲ್ಲೋಯ್ತು ರಾಹುಲ್ ಗಾಂಧಿ ಮನೆಗೋಯ್ತು. ಅಧ್ಯಕ್ಷರೇ ಇದು ದಲಿತರ ಹಣ ಎಲ್ಲೋಯ್ತು ರಾಹುಲ್ ಗಾಂಧಿ ಮನೆಗೋಯ್ತು. ಅಧ್ಯಕ್ಷರೇ ಶ್ರೀ ಅಭಯ್ ಪಾಟೀಲ್ ಮನೆಗೋಯ್ತು. ದಲಿತರ ಹಣ ಎಲ್ಲೋಯ್ತು ರಾಹುಲ್ ಗಾಂಧಿ ಮನೆಗೋಯ್ತು. ದಲಿತರ ಹಣ ಎಲ್ಲೋಯ್ತು ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆಗಳನ್ನ ಯಾವುದೂ ಇಲ್ಲ ಸ್ವಾಮಿ. ಉತ್ತರಗಳನ್ನ ಮಂಡಿಸುವುದು, ಪ್ರಶ್ನೆಗಳ ಉತ್ತರಗಳನ್ನು ಮಂಡಿಸುವುದು. ದಿನಾಂಕ 18/8/2026 ದಲಿತರ ಹಣ ಎಲ್ಲೋಯ್ತು ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 196 ಪ್ರಶ್ನೆಗಳ ಪೈಕಿ 105 ಪ್ರಶ್ನೆಗಳ ಉತ್ತರಗಳನ್ನು ವಜಾ ಮಾಡಿ ಪೂರಕ ಕಾರ್ಯಕಲಾಪಗಳ ಪಟ್ಟಿ, ಶಾಸನ ರಚನೆ. ವಾಲ್ಮೀಕಿ ಮಾನ್ಯ ಅಧ್ಯಕ್ಷರೇ, ಮಾನ್ಯ ರಾಮನ ಉಂಡಿ ಎಲ್ಲೋತು ಪರವಾಗಿ 2026ನೇ ಸಾಲಿನ ರಾಮನ ಉಂಡಿ ಎಲ್ಲೋತು ತಿದ್ದುಪಡಿ ರಾಷ್ಟ್ರ ಪ್ರಸ್ತಾವವನ್ನ ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನ ಸಭೆಗೆ ಚರ್ಚೆಗೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026 ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯು ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರೋರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರೋರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳೇ, ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಮಂಡಿಸಲಾಗಿದೆ. ರಾಜೀನಾಮೆ ಕೊಡಲೇಬೇಕು. ಪ್ರಸ್ತಾವವನ್ನ ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡಲೇಬೇಕು. ಉಪಮುಖ್ಯಮಂತ್ರಿಗಳು ಕೊಡಲೇಬೇಕು. ಮಾನ್ಯ ಅಧ್ಯಕ್ಷರೇ, 20 ವಜಾ ಮಾಡಿ. ನಾಡಪ್ರಭು ಕೆಂಪೇಗೌಡ ಅಧಿಕಾರ ತಿದ್ದುಪಡಿ ಪ್ರಸ್ತಾವವನ್ನು ಮಂಡಿಸಲಾಯಿತು. ಈಗ ಪ್ರಸ್ತಾವವನ್ನ ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ನಾಡಪ್ರಭು ಕೆಂಪೇಗೌಡ ಪಾರಂಪರಿಕ ತಾಣದ ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿ, ರಾಜೀನಾಮೆ ಕೊಡಲೇಬೇಕು. ರಾಮನ ಉಂಡಿ ಎಲ್ಲೋತು? ರಾಮನ ಉಂಡಿ ಎಲ್ಲೋತು? ವಿಧೇಯಕವನ್ನು ಮಂಡಿಸಲಾಗಿದೆ. ಎಲ್ಲೋತು? ವಜಾ ಮಾಡಿ. ರಾಮನ ಉಂಡಿ ಎಲ್ಲೋತು? ಉಪಮುಖ್ಯಮಂತ್ರಿಗಳು, ರಾಹುಲ್ ಗಾಂಧಿ
ಗಾಂಧಿ ಮನೆಗೋಯ್ತು. PMKS ಎಲ್ಲೋತು? ರಾಹುಲ್ ಗಾಂಧಿ ಮನೆಗೋಯ್ತು. 26ನೇ ಸಾಲಿನ ಕರ್ನಾಟಕ ರಾಹುಲ್ ಗಾಂಧಿ ಪಟ್ಟಣ ಮತ್ತು ಮನೆಗೋಯ್ತು. ಗ್ರಾಮಾಂತರ ಯೋಜನೆ ತಿದ್ದುಪಡಿ ರಾಹುಲ್ ಗಾಂಧಿ ವಿಧೇಯಕವನ್ನು ಮನೆಗೋಯ್ತು. ಮಂಡಿಸಲು ಅನುಮತಿ ಕೋರುತ್ತೇನೆ. ಪ್ರಸ್ತಾವವನ್ನು ಮಂಡಿಸಲಾಯಿತು. ಕೊಡ್ಲೇಬೇಕು. ಈಗ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಕೊಡ್ಲೇಬೇಕು. ಪ್ರಸ್ತಾವ ಹೀಗಿದೆ: 2026ನೇ ಸಾಲಿನ ಕರ್ನಾಟಕ ಪಟ್ಟಣ ಮತ್ತು ಗ್ರಾಮಾಂತರ ಯೋಜನೆ ತಿದ್ದುಪಡಿ ವಿಧೇಯಕವನ್ನು ಮಂಡಿಸಲು ಸಭೆಯ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾಗಿ ಇರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವ ವಿರೋಧ ಇರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವವು ಅಂಗೀಕೃತವಾಗಿದೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ವಿಧೇಯಕವನ್ನು ಮಂಡಿಸಲಾಗಿದೆ. ಶೂನ್ಯ ವೇಳೆಯಲ್ಲಿ ಗಮನ ಸೆಳೆಯುವ ಸೂಚನೆ ಇದೆ. ವಾಲ್ಮೀಕಿ ಹಣ ನುಂಗಿದರು. ವಾಲ್ಮೀಕಿ ಹಣ ನುಂಗಿದರು. ವಾಲ್ಮೀಕಿ ಹಣ ನುಂಗಿದ್ರು. ವಿಸ್ತರಿಯಾಗಿ ಭಾಗವಹಿಸಿ ಅಂತ ಹೇಳಿ ಸರ್. ವಾಲ್ಮೀಕಿ ಹಣವನ್ನು ತಿಂದರು. ವಾಲ್ಮೀಕಿ ಹಣವನ್ನು ತಿಂದರು. ಲಾಸ್ಟ್ ಇದೆ ಸರ್. ವಾಲ್ಮೀಕಿ ಹಣವನ್ನು ನುಂಗಿದ್ರು. ವಾಲ್ಮೀಕಿ ಹಣವನ್ನು ಶೂನ್ಯ ವೇಳೆ ವಾಲ್ಮೀಕಿ ಹಣವನ್ನು ಶ್ರೀಮತಿ ತಿಂದರು. ಶಶಿಕಲಾ ಜೊಲ್ಲೆ ಅವರು. ಅಧ್ಯಕ್ಷರೇ, ದಲಿತರ ಹಣ ತಿಂದರು. ಚರ್ಚೆ ಮಾಡಕ್ಕೆ ನನಗೆ ಅವಕಾಶ ಕೊಡಬೇಕು. ಮಂಡ್ಯದಲ್ಲಿ ಕಾವೇರಿ ಗಲಾಟೆ ಜಾಸ್ತಿ ಎಸ್ ಟಿ ಸೋಮಶೇಖರ್ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಕೇಂದ್ರ ಗೃಹ ಕಾರಾಗೃಹದಲ್ಲಿ ಇತ್ತೀಚೆಗೆ ಅಪರಾಧಿಗಳು ಆರೋಪಿಗಳು ಜೈಲನ್ನೇ ಮನೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಇನ್ನು ದಿನಪತ್ರಿಕೆಗಳಲ್ಲಿ ಟಿವಿಗಳಲ್ಲಿ ಪ್ರಚಾರ ಆಗ್ತಾ ಇದೆ. ಆದ್ದರಿಂದ ಎಲ್ಲ ಜೈಲನ್ನೇ ಖಾಸಗಿ ರೆಕಾರ್ಡ್ ಮಾಡಿಕೊಂಡಿರೋ ಬಗ್ಗೆ ಟೀಕೆ ಟಿಪ್ಪಣಿ ಮಾಡುತ್ತಿದೆ. ಜೈಲಿನಲ್ಲಿ ವಿಐಪಿಗಳು ಸಾಮಾನ್ಯ ಕೈದಿಗಳು ಎಂದು ವಿಂಗಡಿಸಿ ಸರ್ಕಾರ ಮಾಡುವ ಪ್ರಕ್ರಿಯೆ ಇದೆಯೇ? ಮೊಬೈಲ್ ಬಳಸುತ್ತಿದ್ದಂತೆ ಮೊಬೈಲಲ್ಲಿ ಅವರೇನೋ ನೋಡುತ್ತಿದ್ದಾರಂತೆ ಎಂದೆಲ್ಲ ಸುದ್ದಿ ಆಯಿತು. ಅದು ಅಲ್ಲದೆ ಮಾನ್ಯ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ನಾನೇ ಜೈಲ ಮೇಲೆ ರೇಡ್ ಮಾಡಿಸಿದೆ ಎಂದು ತಿಳಿಸಿದ್ದಾರೆ. ಇದರ ಸತ್ಯಾಸತ್ಯತೆ ಏನು? ಪ್ರಜ್ವಲ್ ರೇವಣ್ಣ ಸೇರಿದಂತೆ ಅಪರಾಧಿಗಳಿಗೆ ವಿವಿಐಪಿ ಟ್ರೀಟ್ಮೆಂಟ್ ಸಿಗುತ್ತಿದೆಯೇ? ಇದು ಸಾರ್ವಜನಿಕರಿಂದ ಕೇಳಿಬರುತ್ತಿರುವ ಪ್ರಶ್ನೆ. ಆಗ ರಾಜೀನಾಮೆ ಕೊಡಲೇಬೇಕು. ಪರಂಪರಾ ಅಧಿಕಾರ ಕೇಂದ್ರ ಕಾರಾಗೃಹದಲ್ಲಿ ಟಿವಿ ಪೊಲೀಸರು, ಸಿಸಿಬಿ ಪೊಲೀಸರು ದಾಳಿ ಮಾಡಿದ್ದು ಅತ್ಯಾಚಾರ ಪ್ರಕರಣಗಳಲ್ಲಿ ಜೀವಾವಧಿ ಶಿಕ್ಷೆ ಅನುಭವಿಸುತ್ತಿರುವ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಬಳಿ ರಾಜೀನಾಮೆ ಕೊಡಲೇಬೇಕು. ಪತ್ತೆಯಾಗಿದೆ ಎಂದು ಟಿವಿ ಪತ್ರಿಕಾ ಮಾಧ್ಯಮಗಳು ವರದಿ ಮಾಡಿದೆ. ಮೊಬೈಲ್ನಲ್ಲಿ ಏನಿತ್ತು? ಮೊಬೈಲ್ನನ್ನು ಪರಿಶೀಲಿಸಲಾಗಿದೆಯೇ? ಆಗಿದ್ದಲ್ಲಿ ಅದರ ಸಿಕ್ಕ ಮಾಹಿತಿಗಳ ಗಣನೆಗೆ ಪ್ರಸ್ತುತಪಡಿಸುವ ಬಗ್ಗೆ ಸಾರ್ವಜನಿಕರಲ್ಲಿರುವ ಗೊಂದಲಗಳನ್ನು ಬಗೆಹರಿಸುವ ಬಗ್ಗೆ ತಮ್ಮ ಮುಖಾಂತರ ಗೃಹ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಗೃಹ ಮಂತ್ರಿಗಳು. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಸುದೀರ್ಘವಾದಂತಹ ಉತ್ತರವನ್ನು ನಾವು ಆಗಲೇ ನೀಡಿದ್ದೇವೆ. ಇದು ಯಾವುದೇ ಒಬ್ಬ ರಾಜೀನಾಮೆ ಕೊಡಲೇಬೇಕು. ನಮಗೆ ಒಂದು ಮಾಹಿತಿ ರಾಜೀನಾಮೆ ಕೊಡಲೇಬೇಕು. ಕಾರಾಗೃಹದಲ್ಲಿ ರಾಜೀನಾಮೆ ಕೊಡಲೇಬೇಕು. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಆದೇಶ ಪಡೆದು ರಾಜೀನಾಮೆ ಕೊಡಲೇಬೇಕು. ರೇಟ್ ಮಾಡಿಸಿದೆ. ಬರೀ ಇಲ್ಲಿಗಂತ ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಮನೆಗೋಯ್ತು. ಕಾಲಕ್ಕೆ ನಾವು ಕಾರ್ಯಾಚರಣೆಗಳನ್ನ ಅವ್ರು ಹೇಳಿದಂಗೆ ಕೆಲವು ರಾಹುಲ್ ಗಾಂಧಿ ಮನೆಗೋಯ್ತು. ಕೈದಿಗಳ ರಾಹುಲ್ ಗಾಂಧಿ ಮನೆಗೋಯ್ತು. ಈ ಕೊಠಡಿಗಳಲ್ಲಿ ರಾಹುಲ್ ಗಾಂಧಿ ಮನೆಗೋಯ್ತು. ಏನು ಅಕ್ರಮವಾಗಿ ಇನ್ನಿತರ ವಸ್ತುಗಳು ಸಿಕ್ಕಿವೆ. ರಾಜೀನಾಮೆ ಕೊಡಲೇಬೇಕು. ನಾವು ಸೂಕ್ತ ಅದನ್ನ ಪರಿಶೀಲನೆ ರಾಜೀನಾಮೆ ಕೊಡಲೇಬೇಕು. ನಾವು ಯಾವುದೇ ರಾಜೀನಾಮೆ ಕೊಡಲೇಬೇಕು. ಯಾವುದೇ ಒಬ್ಬ ಕೈದಿಗೂ ಕೂಡ ಕೊಡುವ ಅವಶ್ಯಕತೆ ವಜಾ ಮಾಡಿ ನಾಗೇಂದ್ರನ್ನ ವಜಾ ಮಾಡಿ. ವಜಾ ಮಾಡಿ, ವಜಾ ಮಾಡಿ. ನಾಗೇಂದ್ರನ್ನ ವಜಾ ಮಾಡಿ. ಅದನ್ನ ನಾವು ಪಾಲನೆ ಮಾಡ್ತಾ ಇದ್ದೀವಿ. ಈ ಮನೆಗೋಯ್ತು. ಬೇರೆ ಬೇರೆ ರೀತಿಯಾಗಿ ಬಂದಿದೆ. ರಾಹುಲ್ ಗಾಂಧಿ ಮನೆಗೋಯ್ತು. ವಿತೌಟ್ ಫೊರೆನ್ಸಿಕ್ ರಾಹುಲ್ ಗಾಂಧಿ ಮನೆಗೋಯ್ತು. ಆಗೋದಿಲ್ಲ. ರಾಹುಲ್ ಗಾಂಧಿ ಮನೆಗೋಯ್ತು. ಆದ್ಮೇಲೆ ಅದನ್ನ ಬಹಿರಂಗ ನಾವು ಮಾಡಿ ರಾಜೀನಾಮೆ ಕೊಡಲೇಬೇಕು. ಯಾರೇ ಒಬ್ಬರಿಗೆ ಮಾಡಬೇಕು ಅಥವಾ ಯಾರಿಗೆ ರಾಜೀನಾಮೆ ಕೊಡಲೇಬೇಕು. ಅಥವಾ ಯಾವುದೋ ವಿವಿಐಪಿಗಳಿಗೆ ನಾಗೇಂದ್ರನ ವಜಾ ಮಾಡಿ. ಬೇರೆ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾ ಇರೋದು ಅದು ನಾಗೇಂದ್ರನ್ನ ವಜಾ ಮಾಡಿ. ಕಂಡಕ್ಟ್ ಸಚ್ ರೇಟ್ಸ್ ರಾಹುಲ್ ಗಾಂಧಿ ಮನೆಗೋಯ್ತು. ಅಕ್ರಾಸ್ ದ ಸ್ಟೇಟ್.
ಅದನ್ನ ನಾವು ರಾಹುಲ್ ಗಾಂಧಿ ಮನೆಗೋಯ್ತು. ಅದರಿಂದ ಸ್ವಲ್ಪ ಸೋನಿಯಾ ಗಾಂಧಿ ಮನೆಗೋಯ್ತು. ಹೈ ಪ್ರೊಫೈಲ್ ಕೇಸ್ ಇರೋದ್ರಿಂದ ಹೈಲೈಟ್ ಮಾಡ್ತಾ ಇದ್ರೆ ಅಧ್ಯಕ್ಷರೇ. ಆದ್ರೆ ಇಡೀ ನಾವು ಸೂಕ್ತವಾದಂತ ಕಾರ್ಯಕ್ರಮ ನಡೆಸಿದ್ದೀವಿ. ಮನೆಗೋಯ್ತು. ರಾಹುಲ್ ಗಾಂಧಿ ಮನೆಗೋಯ್ತು. ಬಸೇಗೌಡರು ಬೇಕು. ಸಭಾಧ್ಯಕ್ಷರೇ, 13ನೇ ತಾರೀಕು ಉತ್ತರಾಖಂಡದ ಹಲ್ದ್ವಾರಿಯಲ್ಲಿ ನಡೆದಂತ ಅತ್ಯಂತ ಕರಾಳವಾದಂತ ಕೃತ್ಯದ ಬಗ್ಗೆ ನಾವೆಲ್ಲರೂ ಕೂಡ ಇಲ್ಲಿ ಗಂಭೀರವಾಗಿ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. ಆದ್ರಿಂದ ಮನವಿ ಮಾಡ್ಕೊತೀನಿ, ಏನು ಅಸ್ಪೃಶ್ಯತೆಯ ಒಂದು ರಾಹುಲ್ ಗಾಂಧಿ ಕಳಂಕ ಮತ್ತೊಮ್ಮೆ ಇವತ್ತು ರಾಹುಲ್ ಗಾಂಧಿ ಹೊರ ಬಂದಂತ ರಾಹುಲ್ ಗಾಂಧಿ ಮನೆಗೋಯ್ತು. ನಾವು ನಿಜವಾಗ್ಲೂ ಅತ್ಯಂತ ಗಂಭೀರವಾಗಿ ಪರಿಗಣಿಸಬೇಕು. ರಾಹುಲ್ ಗಾಂಧಿ ಮನೆಗೋಯ್ತು. 11ನೇ ತಾರೀಕು ರಾಜೀನಾಮೆ ಕೊಡಲೇಬೇಕು. 11ನೇ ಕೊಡಲೇಬೇಕು. ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ಸನ್ನ ವಜಾ ಮಾಡಿ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ರಾಹುಲ್ ಗಾಂಧಿ ಮನೆಗೋಯ್ತು. ಸೋನಿಯಾ ಮನೆಗೋಯ್ತು. ಸೋನಿಯಾ ಗಾಂಧಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.